ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಮಂಡಿ ನೋವು ಮತ್ತು ಮಂಡಿ ಸವೆತಕ್ಕೆ ಕಲರ್ ಥೆರಪಿ ಮತ್ತು ಸೀಟ್ ಥೆರಪಿಯಿಂದ ಹೇಗೆ ಪರಿಹಾರ ಮಾಡೋದು ನೋಡೋಣ. ಮೊದಲು ಕಲರ್ ಥೆರಪಿ 4 ಕಲರ್ ಬೇಕು. ಸ್ಕೈ ಬ್ಲೂ, ಪರ್ಪಲ್, ಆರೆಂಜು, ಬ್ಲಾಕ್. ಈ 4 ಕಲರ್ ಬೇಕು. 4 ಕಲರ್ ಸ್ಕೆಚ್ ಪೆನ್ ಬೇಕು. ಮೊದಲು ನಿಮ್ಮ ಎಡಗೈಯ ಮಧ್ಯ ಬೆರಳು, ಮಧ್ಯ ಜಾಯಿಂಟ್, ಈ ಮಧ್ಯ ಜಾಯಿಂಟ್ಗೆ ಸ್ಕೈ ಬ್ಲಾಕ್ ಈ ಥರ. ಅದರ ನಂತರ ಪರ್ಪಲ್, ಅದೇ ಬೆಳೆ ಅದರ ಮೇಲೆ ಪರ್ಪಲ್ ಈ ಥರ. ಮತ್ತು ಅದೇ ಥರ ಉಂಗುರದ ಬೆಳೆಗೂ ಒಂದಿನ ಪರ್ಪಲ್ ಹಾಕ್ಬೇಕು. ನಂತರ ಸ್ಕೈ ಬ್ಲೂ ಹಾಕ್ಬೇಕು. ಇದು ಒಂದಿನ ಹಾಕ್ಬೇಕು. ಇನ್ನೊಂದು ದಿವಸ ಬ್ಲಾಕು, ಅದೇ ಜಾಯಿಂಟಿಗೆ ಒಂದಿನ ಸ್ಕೈ ಬ್ಲೂ, ಆರೆಂಜ್ ಹಾಕ್ಬೇಕು. ಇನ್ನೊಂದು ದಿವಸ ಬ್ಲಾಕ್ ಹಾಕ್ಬೇಕು. ಬ್ಲಾಕು ಮತ್ತು ರೆಡ್ಡು, ಒಂದು ಬ್ಲಾಕು ಒಂದಿನ ರೆಡ್ಡು, ಇದೇ ಎರಡಕ್ಕೂ ಅಷ್ಟೇ. ಒಂದಿನ ಬ್ಲಾಕು, ಒಂದಿನ ರೆಡ್ಡು, ಒಂದಿನ ಪರ್ಪಲ್ಲು, ಒಂದಿನ ಸ್ಕೈ ಬ್ಲೂ, ಇನ್ನೊಂದಿನ ಬ್ಲಾಕು, ರೆಡ್ಡು. ಈ ರೀತಿ ಪ್ರತಿದಿನ ಹಾಕ್ಬೇಕು. ಅದೇ ರೀತಿ ನೈಟು ಅದೇ ಜಾಗಕ್ಕೆ ನೈಟು ಮೆಂತ್ಯಕಾಳು, ಈ ಥರ ಮೆಡಿಕಲ್ ಸ್ಟ್ರಿಪ್ ಬರುತ್ತೆ, ಅದು ಮೆಂತ್ಯಕಾಳು ಕಟ್ಟಿ ನೈಟು ಇದೇ ಜಾಯಿಂಟಿಗೆ ಈ ಥರ ಕಟ್ಟಬೇಕು. ಈ ರೀತಿ ಕಟ್ಟಬೇಕು. ಮೆಂತ್ಯಕಾಳು ಎರಡಕ್ಕೂ ಕಟ್ಟಬೇಕು. ಎರಡು ಜಾಯಿಂಟಿಗೂ ಈ ರೀತಿ ನೈಟ್ ಕಟ್ಟಿ ಬೆಳಗ್ಗೆ ತೆಗಿಬೇಕು. ಈ ರೀತಿ 1 ತಿಂಗಳು ಮಾಡಿದರೆ ಮೊಣಕಾಲು ಚಿಪ್ಪು ಸವೆತ, ಮೊಣಕಾಲು ಮಂಡಿ ನೋವು, ಯಾವುದೇ ಸಮಸ್ಯೆ ಇದ್ರೂ ಅದು ಕಂಪ್ಲೀಟಾಗಿ ಗುಣ ಆಗುತ್ತೆ. ಡೈಲಿ ಮಾಡಬೇಕು. ಇದು ನೈಟ್ ಮಾಡಿ, ಅದೇ ಡೇ ಕಲರ್ ಹಚ್ಚಿ ನೈಟ್ ಈ ಜಾಯಿಂಟಿಗೆ 2 ಜಾಯಿಂಟಿಗೂ ಮೆಂತ್ಯಕಾಳು ಸುತ್ತ ಮೆಂತ್ಯಕಾಳು ಇಟ್ಟು, ಈ ಗಮ್ಟೆಪಳೆ ಇಟ್ಟು ಸುತ್ತ ರೌಂಡ್ ಹಾಕ್ಬೇಕು. ಈ ಥರ ಹಾಕಿ ಬೆಳಗ್ಗೆ ನೈಟ್ ಹಾಕಿ ಬೆಳಗ್ಗೆ ತೆಗಿಬೇಕು. ಈ ರೀತಿ ಡೈಲಿ ಮಾಡಿ ಯಾವುದೇ ಮಂಡಿ ನೋವು, ಚಿಕ್ಕ ಸವೆತ ಯಾವುದೇ ಇದ್ದರೂ ಸಂಪೂರ್ಣವಾಗಿ ಗುಣ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.